ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗ್ರಾಮವೊಂದರಲ್ಲಿ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಇನ್ನುಳಿದ ಆರೋಪಿಗಳನ್ನು ಬಂಧಿಸಬೇಕು ಎಂದು ಕೋಲಿ ಕಬ್ಬಲಿಗೆ ಸಮನ್ವಯ ಸಮಿತಿ ವತಿಯಿಂದ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಘಟನೆಯಿಂದ ಬೀದರ್ ಮಾತ್ರವಲ್ಲದೆ ಇಡೀ ರಾಜ್ಯದ ಜನರು ತಲೆ ತಗ್ಗಿಸುವಂತಾಗಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 3 ಜನ ಆರೋಪಿಗಳನ್ನು ಬಂಧಿಸಲಾಗಿದ್ದು, ಜೊತೆಗೆ ಉಳಿದ ಆರೋಪಿಗಳನ್ನ ತಕ್ಷಣವೇ ಬಂಧಿಸಬೇಕು. ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಆರೋಪಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು. ಮೃತ ಯುವತಿಯ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು. ಸಂತ್ರಸ್ತ ಬಡ ಕುಟುಂಬಕ್ಕೆ ಸರ್ಕಾರದಿಂದ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಸಂತ್ರಸ್ತ ಬಡ ಕುಟುಂಬಕ್ಕೆ ಸರ್ಕಾರದಿಂದ 1 ಮನೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಎಲ್ಲರಿಗೂ ಗೊತ್ತಿರುವಂಗ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಒಂದು ಹಳ್ಳಿ ಒಳಗ ಹಿಂದುಳಿದ ಸಮಾಜದ ಒಂದು ಹುಡುಗಿ ಆಕೆಯನ್ನ ಕರ್ಕೊಂಡು ಹೋಗಿ ರೇಪ್ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿ ಮುಳ್ಳಕಂಟಿ ಒಳಗೆ ಬಿಕಾಸ್ಯಾರ. ಅಪರಾಧಿಗಳಿಗೆ ಹಿಡ್ದಾರ, ಸಂತೋಷದ. ಆದ್ರೆ ನಮ್ಮದೇನು ಒಂದು ನೋವಿನ ವಿಷಯಪ್ಪ ಅಂತಂದ್ರೆ ಮತ್ತೆ ಅಸಹಾಯಕ ಮುಗ್ಧ ಹಿಂದುಳಿದ ಸಮಾಜದವ್ರ ಮೇಲೆ ಯಾಕೆ ಈ ಥರ ಅತ್ಯಾಚಾರಗಳು ಅನ್ಯಾಯಗಳು ಆಗ್ಲತ್ತವ. ಈಗ ಅದೊಂದು ಹುಡುಗಿ ಹಿಂದುಳಿದ ಸಮಾಜದಂತ ಈ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಿ ನೋವಿಲ್ಲ, ಕಿಮ್ಮತ್ತಿಲ್ಲ. ಅದೇ ಒಂದು ವೇಳೆ ಪ್ರಬಲ ಸಮಾಜ ಆಗಿತ್ತಪ್ಪ ಅಂತಂದ್ರೆ, ಯಾವುದೋ ಒಂದು ದೊಡ್ಡ ಸಮಾಜದ ಹುಡುಗಿ ಆಗಿತ್ತಪ್ಪ ಅಂತಂದ್ರೆ, ಅಥವಾ ಹೈ ಪ್ರೊಫೈಲ್ ಜನರು ಏನಾರ ಹುಡುಗಿಗೆ ಹಿಂಗಾಗಿತ್ತಪ್ಪ ಅಂತಂದ್ರೆ ಇವ್ರು ಯಾರು ಸುಮ್ಮ ಕುಂದಿರ್ತಿದ್ರೇನು? ಇಲ್ಲ. ಇದು ಬರೀ ಕೈಯಾಗ ಸಂವಿಧಾನ ಹಿಡ್ಕೊಂಡು ಹೇಳೋದು ಅರ್ಥ ಅಲ್ಲ ರೀ. ಸಂವಿಧಾನ ಪ್ರಕಾರ ನೀವು ನಡ್ಕೊಲ್ಲತ್ತಿರಲ್ಲ, ಅದು ಬೇಕಾಗ್ಯದ ನಮಗೆ. ಒಂದು ಹುಡುಗಿಗೆ ಅನ್ಯಾಯ ಆಗ್ಯದಲ್ಲ, ಏನು ಮಾಡ್ಲತ್ತೀರಿ ನೀವು? ಎಷ್ಟಾಗ್ಯಾವ ಈ ಥರ? ಅಂಜಲಿಯದಾಗಲಿ ಅಥವಾ ನೇಹಾ ಹಿರೇಮಠ ಅವ್ರದ್ದಾಗಲಿ ಭಾಳಷ್ಟುಗಳು ಇದೇ ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಆಳಂದ ತಾಲೂಕಿನ ಸರಿ ಸುಮಾರು 2-3 ಅಪ್ರಾಪ್ತ ಹೆಣ್ಮಕ್ಳು, ಸಣ್ಣ ಕೂಸ್ಕೊಳ್ಳೋವೆಲ್ಲ 6ನೇ 7ನೇ ಹೋಗ್ತಕ್ಕಂಥ ಮುಗ್ಧ ಮಕ್ಕಳ ಮ್ಯಾಗ ಅತ್ಯಾಚಾರ ಮಾಡಿ ಕಲ್ಲು ಕಟ್ಟಿ ಬಾವಿ ಒಳಗೆ ಹಾಕಿ 2-3 ದಿನ ಆದಮೇಲೆ ಅದು ಕೊಳತೆ ಹೆಣ ಸಿಗ್ತದಪ್ಪ ಅಂದಮೇಲೆ ಅಪರಾಧಿಗಳಿಗೆ ಭಯ ಇಲ್ಲ ಅಂತ ಕಾನೂನು ಭಾಳ ಸಡಲಿಕೆ ಆಗ್ಯದ. ಈಗ ನಿಜವಾದ ಅರ್ಥದಾಗ ಹೇಳ್ಬೇಕಂದ್ರೆ ಕಾನೂನಿನ ಭಯ ಯಾರಿಗೂ ಇಲ್ಲ, ಅಪರಾಧಿಗಳಿಗೆ ಯಾರಿಗೂ ಇಲ್ಲ. ನಾ ಅಪರಾಧ ಮಾಡ್ಬೇಕಾದ್ರೆ ನಾವು ಇಂಥದ್ದು ಯೋಚನೆ ಮಾಡ್ಲತ್ತೀವಿ, ಕಾನೂನು ನಮಗೆ ಕಠಿಣ ಶಿಕ್ಷೆ ಕೊಡ್ತದ ಅನ್ನೋದಿತ್ತಪ್ಪ ಅಂತಂದ್ರೆ ಯಾರು ಈ ಹೇಸಿಗೆ ಕೆಲಸ ಮಾಡ್ತಿದ್ದಿಲ್ಲ. ಅದಕ್ಕಾಗಿ ನಮ್ಮದು ಒಂದು ಮನವಿ ಅದ. ಈ ಒಂದು ಮಾಧ್ಯಮ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆಗೆ 17ನೇ ತಾರೀಕು CM ಸಿದ್ದರಾಮಯ್ಯನವರೇ ನೀವೇನು ಅಹಿಂದ ಅಂತ ಬಡ್ಕೊಂಡು CM ಆಗಿರಲ್ಲ, ಆ ಅಹಿಂದ ಪದದ ಅರ್ಥಾರ ತಿಳ್ಕೊರಿ ನೀವು. ಅಹಿಂದದವ್ರು ನಿಮಗೆ ನಂಬಿ CM ಮಾಡ್ಯಾರ. ನಂದು ಒಂದೇ ಒಂದು ಮನವಿ ಅದ. ಎಷ್ಟು ದಿನ ಅಂತ ಅತ್ಯಾಚಾರಕ್ಕೊಳಗಾಗಿ ಹುಡುಗಿಯರ ಸತ್ತ ಮೇಲೆ ಟೈರ್ ಸುಡೋಣ? ಎಷ್ಟು ದಿನ ಅಂತ ಅತ್ಯಾಚಾರಕ್ಕೊಳಗಾಗಿ ಬಲಿಯಾದಂಥ ಹುಡುಗಿಯರ ಸಲ ಮೇಣಬತ್ತಿ ಸುಡೋಣ? ಒಂದೇ ಒಂದು ಸಲ ಅತ್ಯಾಚಾರ ಮಾಡಿದಂಥ ಅತ್ಯಾಚಾರಿಗಳಿಗಾಗಿ ಸುಟ್ಟು ನೋಡ್ಬೇಕು, ನಾವು ಸುಡಬೇಕಾಗ್ಯದ. ಅವಾಗ ಈ ಕಾನೂನಿನ ಒಂದು ಭಯ ಬರ್ತದ. ಎಲ್ಲದ ಕಾನೂನಿನ ಭಯ ಅದನ. ಒಂದು ಅವಕಾಶ ಕೊಡ್ರಿ, ಒಂದು ಅವಕಾಶ. ಇವತ್ತು ಬೇರೆ ದೇಶದ ನಿಮಗೂ ಗೊತ್ತದ, ಬೇರೆ ತನ್ನ ಪಡ್ಲಾರ್ದಂತ ಹೆಣ್ಮಗಳಿಗೆ ಕಣ್ಣೆತ್ತು ನೋಡಿದ್ರೆ ಕಣ್ಣು ಕಿತ್ತುತ್ತಾರ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.